ಮಂಜು ಎಚ್ ಟಿ ಅನ್ಯ ಶ್ರೀ ಕಟ್ಕೊಂಡ ವಿ ದೊಡ್ಡಿ ಬಾ ತೆಗೆದುಕೊಳ್ಳಂಗಿಲ್ಲ. ಪ್ರಶ್ನೆ ಚುಕ್ಕೆ ಗುರುತಿನ ಪ್ರಶ್ನೆ 907 ಕೇಳ್ತಾ ಇದ್ದೀನಿ. ಸನ್ಮಾನ್ಯ ನೀರಾವರಿ ಸಚಿವರಿಗೆ 907 ಯಾವುದು ಚುಕ್ಕೆ ಗುರುತಿನ ಪ್ರಶ್ನೆ 907 ನಿನ್ನೆ ಹೇಳೈತ್ರಿ ಅವನ್ನ ಅವರು ಸೇರಿಸ್ಬೇಡ ಅಂತೇಳಿ. ಉತ್ತರ ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷ ಬೊಮ್ಮೇಗೌಡ. ಕೇಳಿ ಯಾವುದು ಏನಿದು ಕ್ವಶನ್? ಒದಗಿಸಲಾಗಿದೆ ಮಾನ್ಯ ಸನ್ಮಾನ್ಯ ಸಚಿವರೇ, ಮುಳವಾಡ ನೀರಾವರಿ ತಾವು ಈಗಾಗಲೇ 9 ಉಪ ಯೋಜನೆಗಳಿವೆ ಅಂತ ತಿಳಿಸಿದ್ದೀರಿ. ನಮ್ಮ ಜಿಲ್ಲೆಗೆ ಆಗಮಿಸಿರುವಂತಹ 303 TMC ನೀರಿನಲ್ಲಿ ಇದು ಕೊನೆಯ ಕ್ಷಣ. ಅಂದರೆ ರೇವಣಸಿದ್ದೇಶ್ವರ ಏತ ನೀರಾವರಿ ಅಂತ ಹೇಳಿ ನಮ್ಮಲ್ಲಿ ಏತ ನೀರಾವರಿ ಬರುತ್ತೆ. ಆದರೆ ಅಲ್ಲಿ ರೇವಣಸಿದ್ದೇಶ್ವರ ಏತ ನೀರಾವರಿ 28,000 ಹೆಕ್ಟೇರ್ ನೀರಾವರಿ ಇದೆ ಆಗುತ್ತೆ. ಆದರೆ ನಮಗೆ ಬರುವುದು ಕೇವಲ 6,000 ಹೆಕ್ಟೇರ್ ಮಾತ್ರ ಬರುತ್ತೆ. ಅದಕ್ಕೆ ಸನ್ಮಾನ್ಯ ಸಚಿವರಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನಪ್ಪ ಅಂದ್ರೆ, ಈ ವಿತರಣಾ ಕಾಲುವೆಗಳ ಪೈಕಿ ಕೈಗೆತ್ತಿಕೊಳ್ಳಬೇಕಾಗಿರೋ ಬಾಕಿ ಕಾಮಗಾರಿಗಳು ಯಾವ್ಯಾವು ಅಂತ ಕೇಳಿದ್ದಕ್ಕೆ ತಾವು ಏನು ಬರ್ಸಿರಿ? ಪ್ರಗತಿಯಲ್ಲಿರತಕ್ಕಂಥ ಕಾಮಗಾರಿಗಳು ವಿತರಣಾ ನಂಬರ್ 36ರಿಂದ 37, 53ರಿಂದ 66, ವಿತರಣಾ ಕಾಲುವೆ 605, ಕೈಗೆತ್ತಿಕೊಳ್ಳಬೇಕಾದಂಥ ಬಾಕಿ ಕಾಮಗಾರಿಗಳು ವಿತರಣಾ ಕಾಲುವೆ 1. ಪ್ಲೀಸ್ ಈ ವಿತರಣಾ ಕಾಲುವೆ ಮತ್ತು ಕೈಗೆತ್ತಿಕೊಳ್ಳುವ ಕಾಮಗಾರಿಯಲ್ಲಿ ಸ್ವಲ್ಪ ನೀರಾವರಿ ಅದೇ ಸರ್, ಪ್ಲೀಸ್ ನೀರಾವರಿ ಬಗ್ಗೆ ಮಾತಾಡಕತ್ತೆ, ಸ್ವಲ್ಪ ಗಮನ ಇರಲಿ. ಅಲ್ಲೆಲ್ಲ ನೀರಿಲ್ಲಾರ್ದೆ ಕುಡಿಲಾಕ ನೀರಿಲ್ಲಾರ್ದೆ ಇದು ಮಾಡಕತ್ತಾರಲ್ಲ. ವಿತರಣಾ ಕಾಲುವೆ 17, 18, 21ರಿಂದ 35, 35ರಿಂದ 17,408. ಅಮಿತ್ ಶಾ ಮಾನ್ಯ ಅಧ್ಯಕ್ಷೆ ಅವ್ರು ಹೇಳಿರ್ತಕ್ಕಂಥದ್ದು 1ರಿಂದ 67 ಉಪನಾಲಿಗೆಗಳ ಕೆಲಸ ಆಗಬೇಕಾಗಿದೆ. 36ರಿಂದ 67 ಈಗಾಗಲೇ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. 1ರಿಂದ 36 ಮೊದಲನೇ ಬಾರಿ ಟೆಂಡರ್ ಕರೆದಾಗ ಯಾರೂ ಗುತ್ತಿಗೆದಾರರು ಬಂದಿರಲಿಲ್ಲ. 2ನೇ ಸಾಲಿನೂ ಅದಾಗಿದೆ. 3ನೇ ಸಾಲಿ ಬಂದಾಗ ಲ್ಯಾಂಡ್ ಅಕ್ವಿಷನ್ಗೋಸ್ಕರ ಭಾಳ ದಿವಸ ಪೆಂಡಿಂಗ್ ಇದ್ದಿದ್ದರಿಂದ
ಅದನ್ನು ಒಂದು ಸ್ವಲ್ಪ ಡೆಫರ್ ಮಾಡಿದ್ರು. ಮುಂದೆ ನಾವು ಅದನ್ನು ತಗೊಂಡು ಮಾಡಬೇಕಾಗಿದೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಇದೆ. ಅದರ ಕಾರಣಾಂತರದಿಂದ ಅದು ಕೆಲಸ ಟೆಂಡರ್ ಕರೆದರೂ ಸಹ ಯಾರು ಗುತ್ತಿಗೆದಾರರು ಬರದೇ ಇರೋದ್ರಿಂದ ನಿಧಾನ ಆಗಿದೆ. ಮುಂದೆ ಅದನ್ನು ತಕ್ಷಣ ಏನಾದ್ರು ಮಂಜೂರು ಮಾಡಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವ್ರ ಜೊತೆ ಪ್ರತ್ಯೇಕವಾಗಿ ಮಾತಾಡ್ತೀನಿ. ಶ್ರೀ ಅಶೋಕ್ ಕುಮಾರ್ ರೈ.